ನಂದಿಹಳ್ಳಿ ಮಲ್ಸಂದ್ರ ಬೈಪಾಸ್ ರಸ್ತೆಗೆ ರೈತರಿಂದ ಭಾರೀ ವಿರೋಧ. ಹಳ್ಳಿಗಳಲ್ಲಿ ರೈತ ಸಂಘವನ್ನ ಉದ್ಘಾಟಿಸಿ ಹೋರಾಟಕ್ಕೆ ಸಜ್ಜು. ಎಸ್ ವೀಕ್ಷಕರೇ, ತುಮಕೂರಿನ ನಂದಿಹಳ್ಳಿಯಿಂದ ಮಲ್ಸಂದ್ರದವರೆಗೆ ನಿರ್ಮಿಸಲು ಹೊರಟಿರುವ ಬೈಪಾಸ್ ರಸ್ತೆಗೆ ತುಮಕೂರಿನ ರೈತರಿಂದ ಭಾರೀ ವಿರೋಧ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗಷ್ಟೇ ಈ ಯೋಜನೆಯನ್ನ ವಿರೋಧಿಸಿ ರಸ್ತೆ ಸರ್ವೆಗೆ ಬಂದಿದ್ದ ಅಧಿಕಾರಿಗಳನ್ನ ತಡೆದು ಆಕ್ರೋಶ ಹೊರಹಾಕಿದ ಘಟನೆ ತುಮಕೂರು ತಾಲೂಕಿನ ಬೈರಸಂದ್ರ ಗ್ರಾಮದಲ್ಲಿ ನಡೆದಿತ್ತು. ಇದೀಗ ಬೈಪಾಸ್ ರಸ್ತೆಯನ್ನ ವಿರೋಧಿಸಿ ಬೃಹತ್ ಹೋರಾಟಕ್ಕೆ ರೈತರು ಸಜ್ಜಾಗ್ತಾ ಇದ್ದು, ಹಳ್ಳಿಗಳಲ್ಲಿ ರಾಜ್ಯ ರೈತ ಸಂಘದ ಶಾಖೆಯನ್ನ ಉದ್ಘಾಟನೆ ಮಾಡುವ ಮೂಲಕ ತಯಾರಿಯನ್ನ ನಡೆಸುತ್ತಿದ್ದಾರೆ. ಇಂದು ತುಮಕೂರು ತಾಲೂಕಿನ ಕುಂಕುಮನಹಳ್ಳಿ ಗ್ರಾಮದಲ್ಲಿ ರಾಜ್ಯ ರೈತ ಸಂಘದ ಶಾಖೆಯನ್ನ ಉದ್ಘಾಟಿಸಲಾಯಿತು. ಈ ಉದ್ದೇಶಿತ ಬೈಪಾಸ್ ರಸ್ತೆ ಕುಂಕುಮನಹಳ್ಳಿ ಗ್ರಾಮದಲ್ಲಿಯೂ ಹಾದು ಹೋಗ್ತಾ ಇದ್ದು, ಸಾಕಷ್ಟು ರೈತರು ಇದರಿಂದ ತಮ್ಮ ಜಮೀನುಗಳನ್ನು ಕಳೆದುಕೊಳ್ಳಲಿದ್ದಾರೆ. ಹೀಗಾಗಿ ಇದನ್ನ ವಿರೋಧಿಸಿ ಹೋರಾಟ ಮಾಡಲು ರೈತರು ಮುಂದಾಗಿದ್ದು, ಇಂದು ಗ್ರಾಮದಲ್ಲಿ ರೈತ ಸಂಘದ ಶಾಖೆಯನ್ನ ಉದ್ಘಾಟಿಸಲಾಯಿತು. ಬೈಪಾಸ್ ರಸ್ತೆಗೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆದರೆ ಹಲವು ಹಳ್ಳಿಗಳು ನಾಶವಾಗಲಿವೆ. ಹೀಗಾಗಿ ನಾವು ಪ್ರಾಣ ಕೊಟ್ಟೆವು, ಆದರೆ ಜಮೀನು ಕೊಡಲ್ಲ ಎಂದು ಪಟ್ಟು ಹಿಡಿದು ಹೋರಾಟ ನಡೆಸುವುದಾಗಿ ರೈತರು ಎಚ್ಚರಿಕೆಯನ್ನ ನೀಡಿದ್ರು. ಈ ಉದ್ದೇಶಿತ ಬೈಪಾಸ್ ರಸ್ತೆಯ ಅಕ್ಕಪಕ್ಕದಲ್ಲಿ ರಾಜಕಾರಣಿಗಳ ಜಮೀನುಗಳಿವೆ. ರಸ್ತೆ ಆಗ್ತಿದ್ದಂತೆ ಇಲ್ಲಿ ಪ್ರತಿಷ್ಠಿತ ಕಾಲೇಜುಗಳು, ಕಂಪನಿಗಳು ತಲೆ ಎತ್ತಲಿವೆ. ರಾಜಕಾರಣಿಗಳಿಗಾಗಿಯೇ ಈ ರಿಂಗ್ ರಸ್ತೆಯನ್ನ ಮಾಡಲಾಗ್ತಾ ಇದೆ ಎಂದು ಆರೋಪಿಸಿದ ರೈತರು ಕೇಂದ್ರ ಸಚಿವ ವಿ ಸೋಮಣ್ಣ ವಿರುದ್ಧವೂ ಕಿಡಿಕಾರಿದ್ರು. ರಿಂಗ್ ರಸ್ತೆಗೆ ಸಚಿವ ಸೋಮಣ್ಣ ಎಲ್ಲಿಲ್ಲದ ಆಸಕ್ತಿ ತೋರಿಸುತ್ತಿದ್ದಾರೆ ಎಂದು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಗೋವಿಂದರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಡಿಸಿ ಶಂಕರಪ್ಪ ಸೇರಿದಂತೆ ಹಲವು ರೈತರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಗೋವಿಂದರಾಜು, ಕೃಷಿ ಕ್ಷೇತ್ರ ಸದ್ಯ ಸಂಕಷ್ಟದಲ್ಲಿದೆ. ಬೇಸಾಯಕ್ಕೆ ಮಾಡಿದ ಸಾಲವನ್ನ ತೀರಿಸಲಾಗದೆ ರೈತರು ಆತ್ಮಹತ್ಯೆ ಮಾಡಿಕೊಳ್ತಿದ್ದಾರೆ. ನಾವು ಬೆಳೆದಿರೋ ಬೆಳೆಗೆ ಸರ್ಕಾರ ಸೂಕ್ತ ಬೆಲೆಯನ್ನ ನೀಡದಿರೋದಕ್ಕೆ ಇದೇ ಕಾರಣ. ಸರ್ಕಾರ ಕೈಗಾರಿಕಾ ಮಾಲೀಕರ ಹಿಡಿತದಲ್ಲಿದೆ. ಇಲ್ಲಿ ರಸ್ತೆ ಆಗಿದ್ದೇ ಆದಲ್ಲಿ ಸುತ್ತಮುತ್ತ ಇರೋ ರೈತರು ಜಮೀನನ್ನ ಕಳೆದುಕೊಳ್ಬೇಕಾಗತ್ತೆ. ತುಮಕೂರು ನಗರದ ಸುತ್ತಮುತ್ತಲಿನ 40 ಕಿಲೋಮೀಟರ್ ಭೂಮಿಯನ್ನ ಕೈಗಾರಿಕಾ ಕ್ಷೇತ್ರವನ್ನಾಗಿ ಮಾಡೋ ಹುನ್ನಾರ ನಡೀತಾ ಇದ್ದು, ಇದನ್ನ ವಿರೋಧಿಸಿ ನಿಮ್ಮಿಂದಲೇ ಹೋರಾಟ ಶುರು ಆಗಬೇಕೆಂದು ಕರೆ ನೀಡಿದ್ರು. ರೈತರು ಯಾಕೆ ಒಂದಾಗಬೇಕು ಅಂತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ರೈತರು ಮತ್ತೆ ಕೃಷಿ ಎಷ್ಟು ಸಂಕಷ್ಟದಲ್ಲಿದೆ, ನಾವೆಲ್ಲ ಯಾವ ನೋವಿನಲ್ಲಿ ಇವತ್ತು ಕೃಷಿಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ದಿನದ 16 ಗಂಟೆಗಳ ಕಾಲ ಹಗಲು ರಾತ್ರಿಯಿಂದ ನಾವೆಲ್ಲ ಬೇಸಾಯ ಮಾಡಿದ್ರು. ಎಷ್ಟೋ ಬಾರಿ ಬೇಸಾಯಕ್ಕೆ ಹಾಕಿದ ಹಣ ವಾಪಸ್ ಬರಲಾರ್ದಂಥ ಪರಿಸ್ಥಿತಿಯನ್ನು ಮಾಡಿದ್ದೀವಿ. ಬೇಸಾಯಕ್ಕೋಸ್ಕರ ಮಾಡಿದಂಥ ಸಾಲವನ್ನು ತೀರಿಸಲಾಗದೆ ಪ್ರತಿನಿತ್ಯ ತಾವೆಲ್ಲ ನೋಡ್ತಾ ಇದ್ದೀರಿ, ಆತ್ಮಹತ್ಯೆಗಳಾಗ್ತಾ ಇರ್ತಕ್ಕಂಥದ್ದು ನೋಡಿದ್ದೀವಿ. ಸರ್ಕಾರದ ಒಂದು ಅಂಕಿ ಅಂಶದ ಪ್ರಕಾರವೇ ಪ್ರತಿ ಅರ್ಧ ನಿಮಿಷಕ್ಕೊಬ್ಬ ರೈತ ಈ ದೇಶದಲ್ಲಿ ಆತ್ಮಹತ್ಯೆ ಮಾಡ್ಕೊತಾ ಇದ್ದಾರೆ. ಕಳೆದ 10 ವರ್ಷಗಳಲ್ಲಿ ಸರ್ಕಾರವೇ ಇಟ್ಟಿರ್ತಕ್ಕಂಥ ಅಂಕಿ ಅಂಶದ ಪ್ರಕಾರವೇ 4 ಲಕ್ಷಕ್ಕೂ ಹೆಚ್ಚು ಜನ ಅನ್ನದಾತರು ಈ ದೇಶದಲ್ಲಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಅದಕ್ಕೆಲ್ಲ ಕಾರಣ ಏನು ಅಂದ್ರೆ, ಇವತ್ತು ನಾವೆಲ್ಲ 70% ಇರ್ತಕ್ಕಂಥ ರೈತರು. ಈ ದೇಶದ 65 ಭಾಗ ಉದ್ಯೋಗವನ್ನ ಸೃಷ್ಟಿ ಮಾಡಿರ್ತಕ್ಕಂಥ 140 ಕೋಟಿ ಜನಕ್ಕೆ ಆಹಾರವನ್ನು ಬೆಳ್ಕೊಡ್ತಕ್ಕಂಥವ್ರು. ಇವತ್ತು ನಮ್ಮ ಪರಿಸ್ಥಿತಿ ಇಷ್ಟೊಂದು ಕೆಟ್ಟಿದೆ ಅಂದ್ರೆ ಅದಕ್ಕೆ ಕಾರಣ ಬಹುತೇಕ ನಾವು ಬೆಳೆದಂತ ಬೆಳೆಗೆ ಸರ್ಕಾರ ವೈಜ್ಞಾನಿಕವಾದಂಥ ಬೆಲೆಯನ್ನ ನಿರ್ಧಾರ ಮಾಡದೇ ಇರತಕ್ಕಂಥದ್ದು, ಮತ್ತೆ ಏನು ಇವತ್ತು ಅವೈಜ್ಞಾನಿಕವಾಗಿ ಉಳಿದಿರ್ತಕ್ಕಂಥ ಸಾಲವನ್ನ ಮನ್ನಾ ಮಾಡದೇ ಇರತಕ್ಕಂಥದ್ದು, ಮಾರುಕಟ್ಟೆಯನ್ನ ಮತ್ತು ನಮಗೆ ಬೇಕಾದಂಥ ವಿದ್ಯುತ್ ನೀರನ್ನ ಸರ್ಕಾರ ಒದಗಿಸದೇ ಇರೋ ಕಾರಣಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲ ಬಡವರಾಗಿ ಇವತ್ತು ಹಳ್ಳಿಗಳಲ್ಲಿ ಬಹಳ ಕೆಳ ಹಂತದ ಜೀವನವನ್ನ ಮಾಡುವ ಮಟ್ಟಕ್ಕೆ ನಾವೆಲ್ಲ ಇವತ್ತು ಇದ್ದೀವಿ ಅಂದರೆ ತಪ್ಪಾಗಲ್ಲ.
ಒಟ್ನಲ್ಲಿ ನಂದಿಹಳ್ಳಿ ಮಲ್ಸಂದ್ರ ಬೈಪಾಸ್ ರಸ್ತೆಯನ್ನ ವಿರೋಧಿಸಿ ಪ್ರತಿಭಟನೆ ಜೋರಾಗುವ ಸಾಧ್ಯತೆಗಳು ದಟ್ಟವಾಗಿದ್ದು, ಮುಂದೆ ಇದು ಯಾವ ಹಂತವನ್ನ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.